ಹಂಗೆ ಅದ್ರ ಮೇಲೆ ನಿಂತ್ಕೊಂಡು ಬಮ್ಮ, ನಿಧಾನವಾಗಿ ಬಾ. ನಮ್ಮ ಮಗು ಜಾಣಮ್ಮ, ಜಾಣ. ಬಮ್ಮ, ಹಂಗೆ ಬಾ, ಹಂಗೆ ಬಾ. ಹೇಳಮ್ಮ ಕವಿತಾ, ಏನು ಮಾಡ್ತಾಳೆ ಮಗು? ಮಗು ಚೆನ್ನಾಗಿ ಒಳಕಿಲ್ಲಮ್ಮ. ಇವ್ರು ಬಂದರು ಅವಾಗೇನೆ. ಓಹೋ, ಏನಮ್ಮ ಬೇಸಿಗೆ ಕಾಲದಾಗ ಮಳೆ ಬರ್ತದಮ್ಮ ಗ್ಯಾರಂಟಿ. ಬೈದೆ ನಾನು, ನನಗೆ ಇದೊಂದೇ ಮಗು ಸಾಕು, ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದರು ಅಕ್ಕಿಲಮ್ಮ. ಓ, ಬರಲಿ ಬರಲಿ. ಇನ್ನೇನಮ್ಮ? ಅದೇ ಅಕ್ಕಿಲಮ್ಮ, ನಿನ್ನೆ ರೇಖಾ ನೀರು ಹಿಡ್ಕೊಂಬರಕ್ಕೆ ಹೋಗಿದ್ಲು. ಆ ಟೈಮ್ನಾಗ ಅವ್ರ ಅಪ್ಪನು ಕರ್ಕೊಂಡು ಹೋಗ್ಬಿಟ್ಟವನ ಅಕ್ಕಿಲಮ್ಮ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದೇನು ಕವಿತಾ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಅಕ್ಕಿಲಮ್ಮ, ನಮ್ಮ ತಾತನೂ ನಮ್ಮ ಅಪ್ಪನೂ ಹೋದ್ರು ಅವ್ರ ಊರಾಗೆ ನಾನು ಇರ್ತಾನೇನೋ ಅಂತ. ಅದಕ್ಕೆ ವಿಜಯ್ ಭವನ ಕಳಿಸೋ ಅಕ್ಕಿಲಮ್ಮ ಬೇಗ. ನಾನು ಅವ್ರ ಊರ್ದು ಲೊಕೇಶನ್ ಸೆಂಡ್ ಮಾಡ್ತಾ ಇದ್ದೀನಿ. ವಿಜಯ್ ಭವನ ಅಲ್ಲಿಗೆ ಬರೋಕ್ಕೆ ಹೇಳು ಅಕ್ಕಿಲಮ್ಮ. ಯಾಕೋ ಜಾಸ್ತಿ ಭಯ ಆಗ್ತೈತೆ. ತಿರ್ಗಿ ಯಾರ್ಕನ ಕರ್ಕೊಂಡೋಗಿ ಮಾರ್ಗೀರ್ ಹಾಕ್ಬಿಟ್ರೆ ಏನು ಮಾಡೋದು ಅಕ್ಕಿಲಮ್ಮ? ಹೌದಾ? ಹ್ಞೂ ಅಕ್ಕಿಲಮ್ಮ, ಸರಿ ಇಲ್ಲ. ಕುಡಿಯೋಕೆ 1,000 ರೂಪಾಯಿ ಕೊಡ್ತೀನಿ ಅಂದ್ರೂ ಅವ್ನು ಮಾರ್ಬಿಡೋಕ್ಕೂ ರೆಸಲ್ ಹಾಕಿಲ್ಲಮ್ಮ. ಅವನೊಬ್ಬ ಕಿರಾತಕನು. ಬಾವನ್ ಫೋನ್ಗೆ ನಾನು ಲೊಕೇಶನ್ ಸೆಂಡ್ ಮಾಡಿರ್ತೀನಿ ಅಕ್ಕಿಲಮ್ಮ. ಬಾವನ್ಗೆ ಹೇಳು ಅಕ್ಕಿಲಮ್ಮ. ಬಾವ ಆಫೀಸ್ಗೆ ಹೋದ್ರ ಅಕ್ಕಿಲಮ್ಮ? ಇನ್ನೂ ಇಲ್ಲಮ್ಮ, ಹೋಗಿಲ್ಲ ಮನೆಗೆ ಅವನೇ. ಅಕ್ಕಿಲಮ್ಮ ಬೇಗ ಕಳ್ಸ್ಕೊಡಿ ಅಕ್ಕಿಲಮ್ಮ. ಯಾಕೋ ನಂಗೆ ಭಯ ಆಗ್ತೈತೆ. ಇಲ್ಲಿ ಮನೆ ಒಳಗೆಲ್ಲ ಸೈಲೆಂಟಾಗಿ ಕುತ್ಕೊಂಡು ನಂಗೆ ಯಾಕೋ ಬೇಜಾರಾಗ್ತೈತೆ. ಅಕ್ಕ ಅಕ್ಕ ಅಂತ ಮನೆಯೆಲ್ಲ ಓಡಾಡ್ತಾ ಇದ್ಲು. ಅಯ್ಯೋ, ಎಂಥ ಕೆಲಸ ಆಯ್ತಮ್ಮ? ಹ್ಞೂ ಅಕ್ಕಿಲಮ್ಮ, ಬಾವನ್ಗೆ ಹೇಳಿ ಅಕ್ಕಿಲಮ್ಮ. ಹ್ಞೂ ಸರಿನಮ್ಮ, ಹೇಳ್ತೀನಿ. ಜಾನು, ಜಾನು ಪುಟ್ಟ, ಓನ ಮಾತಾಡೋದು ನೀನು? ಓನ ಮಾತಾಡೋದು ನನ್ನ ಬಂಗಾರು? ಓನ ಮಾತಾಡ್ತೀಯ ನೀನು? ಓ, ಜುನ್ ಜುನ್ ಅಂತ ಗಾರಿ ಹೊಸ್ತಾಯ್ತಾ? ಗಾರಿ ಹೊಸ್ತಾ ಇರೋದ ನೀನು? ಹಾಂ ವಿಜಯ್, ಯಾಕಮ್ಮ? ಟಿಫನ್ ಮಾಡ್ತೇನಪ್ಪ? ಹ್ಞೂ ಆಯ್ತಮ್ಮ. ಇವತ್ತೊಂದು 2 ಬಿಲ್ಡಿಂಗ್ ಹತ್ರ ವಿಸಿಟ್ ಮಾಡಬೇಕು, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಮ್ಮ. ನಿನ್ನೆ ಮೊನ್ನೆ ಎಲ್ಲ ಬೇರೆ ಕಡೆ ಇದ್ದೆ, ಇವಾಗ ಅಲ್ಲಿಗೆ ಹಂಗೆ ಹೋಗ್ಬೇಕಮ್ಮ. ಇಲ್ಲ ಅಂತಂದರೆ ಕೆಲಸಗಾರಿಗೆ ಸ್ವಲ್ಪ ಪ್ರಜ್ಞೆ ಇರಲ್ಲ, ಅಲ್ಲೆಲ್ಲ ಹೋಗಿ ಓಡಾಡ್ಕೊಂಬರ್ಬೇಕು. ರೇಖಾ ಅವರಪ್ಪ ಬಂದು ರೇಖಾನ ಬಲವಂತವಾಗಿ ಕರ್ಕೊಂಡು ಹೊರಟೋದ್ನಂತಪ್ಪ. ಏನು ಮಾಡೋದು? ಅಲ್ಲ, ಅವ್ನಿಗೆ ಮೊನ್ನೆ ಎಲ್ಲ ಸರಿಯಾಗಿ ಬಿಟ್ಟಿದ್ದೀನಿ. ಅವನಿಗೆ ಜ್ಞಾನ ಇಲ್ಲಂತ ದುರಂಕರನ ಅವನಿಗೆ. ಅದೇನೋ ಒಂಚೂರು ಹಂಗೆ ಬೇಗ ಹೋಗಪ್ಪ. ಕವಿತಾ ಏನೋ ನಿನ್ನ ಫೋನ್ಗೆ ಅವ್ರ ಲೊಕೇಶನ್ ಸೆಂಡ್ ಮಾಡೋಳಂತೆ. ದ್ಯಾವಪ್ಪನೂ ಬಸಯ್ಯನ ಇಬ್ಬರು ಅಲ್ಲ ಅವರಂತೆ. ಹೋಗಪ್ಪ ಹಂಗೆ ಅರ್ಜೆಂಟಾಗಿ. ತಿರ್ಗಿ ಯಾರ್ಕನ ಮಾರ್ಗಿರ್ಬಿಟ್ಟಾನೋ, ಅವ್ನು ಸರಿ ಇಲ್ಲ. ಅಮ್ಮ, ಅಲ್ಲಿಂದ ಕರ್ಕೊಂಬರ್ತಾನೆ. ಊರಿಗೆ ಹೋಗಿ ಆ ಮೇಷ್ ಮನೆ ವಾತಾವರಣ ಎಲ್ಲ ನೋಡ್ಕೊಂಡು ಬಾಮ, ಬೇಗ ಮದುವೆ ಮಾಡೋಣ. ಮದುವೆ ಮಾಡಿದ್ರೆ ಇರೋದಕ್ಕೆ ತಾನೇ ಅವ್ನಿಗೆ ಆಟ ಆಡ್ತಾ ಇರೋದು. ಹಾಂ, ಮದುವೆ ಮಾಡಿ ರೇಖೆಗೂ ಒಂದು ಸೇಫ್ಟಿ ಮಾಡಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅಯ್ಯೋ, ಅದೆಲ್ಲ ಇರ್ಲಿನಪ್ಪ. ಅವ್ನು ಅದೆಲ್ಲಿಕ್ಕೋನೋ, ಅದೇನೋ ಏನೇನು ಕಿತಾಪತಿ ಮಾಡೋನೋ. ಫಸ್ಟ್ ಆ ಮಗುನ ಕರ್ಕೊಂಬಂದ್ರಲ್ಲಪ್ಪ ಎಲ್ಲ ಗೊತ್ತಾಗೋದು. ನೀನು ಫಸ್ಟ್ ಅಲ್ಲಿಗೆ ಹೋಗು. ಹಾಂ ಸರಿನಮ್ಮ. ಇದೇ ಮನೆನೇ ಮೇಷ್ಟ್ರೆ, ಇದೇ ಮನೆನೇ ಅವ್ರದ್ದು. ಯಾರು ಇದ್ದಂಗಿಲ್ಲಮ್ಮವ? ಹ್ಞೂ, ಯಾರು ಇದ್ದಂಗಿಲ್ಲ ತಾತ. ರೇಖಾ, ರೇಖಾ. ಓ ವಿಜಯಪ್ಪ, ಬಾಪ ಬಾಪ. ಯಾರು ಇಲ್ಲ ಸರ್ ಇಲ್ಲಿ. ಮವ, ಇಲ್ಲಿ ಯಾರು ಇಲ್ಲ ಮವ. ಏನು ಮವ ಮಾಡೋದು ಇವಾಗ? ತಾತ ಇಲ್ಲ ತಾತ, ಎಲ್ಲೂ ರೇಖಾ. ನೀವ್ಯಾರು? ನಮ್ಮೂರ್ಕ ಗೌರ್ಮೆಂಟ್ ಸ್ಕೂಲ್ಕ ಹೊಸ್ದಾಗಿ ಬಂದ್ರು ಮೇಷ್ರಪ್ಪ, ಒಳ್ಳೆ ಹುಡುಗನು. ಓ, ನೀವೇನ ಮೇಷ್ಟ್ರು? ನಾನೇ ವಿಜಯ್ ಅಂತ. ಓ ಸರ್, ನೀವೇನಾ ವಿಜಯ್ ಅಂದರೆ? ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಸರ್. ಇವತ್ತು ನೋಡಿ ನಿಮ್ಮನ್ನು ತುಂಬ ಖುಷಿ ಆಯ್ತು ನನಗೆ. ಹಾಂ, ಇರಲಿ. ರೇಖಾನ ಕರ್ಕೊಂಡೋಗಿದ್ದು ಯಾರು ನೋಡಿದ್ದು? ನಾನೇ ಸರ್ ನೋಡಿದ್ದು. ಅದೇ ತಾತ ಅವರು ಈ ಥರ ಏನಾದರೂ ಬೇಜಾರು ಮಾಡ್ಕೊತಾರೇನೋ, ಏನಾದರೂ ಹೇಳಿದ್ರೆ. ಇಲ್ಲ, ಏನು ಬೇಜಾರು ಮಾಡ್ಕೊಳ್ಳಲ್ಲ, ಹೇಳಿ. ಏನು, ಯಾವಾಗ ನೋಡಿದ್ರಿ ನೀವು? ಸರ್, ನನಗೆ ರೇಖಾ ಅವರಂದರೆ ತುಂಬ ಇಷ್ಟ. ನಾನು ಸಂಗೀತ ಅಕ್ಕ ಅವ್ರ ಹತ್ರ ಹೇಳಿದ್ದೀನಿ ಎಲ್ಲ ವಿಷಯ. ಹಾಂ, ನಮ್ಮ ಅಕ್ಕ ನನಗೂ ಹೇಳಿದ್ರು, ಗೊತ್ತಾಯ್ತು. ಸರ್, ರೇಖಾ ಅವರು ನೀರಿಗಂತ ಬಂದರು. ನಾನು ಅವ್ರು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ. ಅಷ್ಟರೊಳಗಡೆ ಯಾರ ಜೊತೆನೋ ಮಾತಾಡ್ತಾ ಇದ್ರು ರೇಖಾ. ಅದೇ ಊರಿನವರೇ ಇರ್ಬೋದೇನೋ, ಮಾತಾಡಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಅವ್ರು ಹೋದ್ಮೇಲೆ ಹೋಗಿ ಮಾತಾಡ್ಸೋಣ ಅಂತ. ರೇಖಾನು ಏನೇನೋ ಮಾತಾಡ್ತಾಯಿದ್ರು, ಅವರು ಏನೇನೋ ಮಾತಾಡ್ತಾಯಿದ್ರು. ಮತ್ತೆ ರೇಖಾ ಬಿಂದಿಗೆ ತೊಗೊಳಕ್ಕೆ ಮುಂದಕ್ಕೆ ತಿರುಗಿದ್ರೆ ಹಿಂದ್ಗಡೆಯಿಂದ ತಲೆಗೆ ಹೊಡೆದ್ಬಿಟ್ಟು ಆಯಪ್ಪ. ಹೊಡೆದ ತಕ್ಷಣ ರೇಖಾ ಪ್ರಜ್ಞೆ ತಪ್ಪೋದ್ಲು. ಆಮೇಲೆ ಎತ್ಕೊಂಡು ಕಾರಲ್ಲಿ ಹೊಟ್ಟೋದ್ರು ಸರ್. ನಾನು ಅಲ್ಲಿಗೂ ಹಿಂದೆಗಡೆ ಹೋದೆ, ಆದರೂ ಕಾರ್ ಫಾಸ್ಟಾಗಿ ಮೂವ್ ಆಗಿಬಿಡ್ತು ಸರ್. ಅವರು ವೈಟ್ದು ನೆಟ್ ಬನೀನ್ ಹಾಕಿದ್ರು, ಮತ್ತು ನೀಲಿದು ಲುಂಗಿ ಉಟ್ಕೊಂಡಿದ್ರು. ಅವನೇನಪ್ಪ ವಿಜಯಪ್ಪ, ಅವನೇ, ಇನ್ಯಾರು ಅಲ್ಲ, ಅವನೇ ರೇಖಾ ಅವ್ರ ಅಪ್ಪನೇ. ಆ ಬಟ್ಟೆಗಳು ಹಾಕೋರು ಅಂತಂದ್ರೆ ಅವನೇ, ಇನ್ಯಾರು ಬರ್ತಾರಪ್ಪ? ಇನ್ಯಾರು ಬರಲ್ಲ. ತಾತ, ಅವ್ರದ್ದು ಇನ್ನೊಂದು ಮನೆ ಏನಾದರೂ ಐತಾ ತಾತ? ಇಲ್ಲಪ್ಪ, ಇನ್ನೊಂದು ಮನೆಗಿನ ಯಾವುದೂ ಇಲ್ಲ ನೋಡಿ. ಇನ್ನೊಂದು ಮನೆಗಳಿಗೆ ಬಾಕ್ಲಿಗಳಿಲ್ಲ, ಇವೇ ಪಾಳು ಬಿದ್ದೋಗವೆ. ಇನ್ನೊಂದು ಮನೆಗಿನ ಏನೂ ಇಲ್ಲಪ್ಪ. ಅವನೊಬ್ಬನ ದೊಡ್ಡ ಕುಡ್ಕುನು. ಮವ, ಹಂಗಾದ್ರೆ ಇವಾಗ ಏನು ಮಾಡೋದು ನಾವು? ಹಾಂ, ಎಲ್ಲಂತ ಮವ ಹುಡ್ಕೋದು? ಎಲ್ಲಿ ಹುಡ್ಕೋದು ಏನೋ ನಮ್ಗೇನು ತಿಳಿತಾ ಇಲ್ಲಪ್ಪ. ಸರ್, ಅವ್ರದ್ದು ಫೋನ್ ನಂಬರ್ ಇದೆಯಾ ನಿಮ್ಮ ಹತ್ರ? ಇಲ್ಲ, ನನ್ನ ಹತ್ರ ಫೋನ್ ನಂಬರ್ ಇಲ್ಲ. ಫೋನಿಂದಾದರೂ ಟ್ರ್ಯಾಕ್ ಮಾಡ್ಬೋದಾಗಿತ್ತು, ಫೋನ್ ನಂಬರು ಇಲ್ಲ. ತಾತ, ಮಾವ, ನಿಮ್ಮ ಹತ್ರ ಏನಾದರೂ ಫೋನ್ ನಂಬರ್ ಇದೆಯಾ? ಇಲ್ಲಪ್ಪ ವಿಜಯಪ್ಪ,
ನಾವೇನು ಕೇಳ್ಕೊಳ್ಳೋಣಪ್ಪ ಒಂದು ಫೋನ್ ನಂಬರು ಇಲ್ಲ. ಒಳ್ಳೆ ಕೆಲಸ ಆಗೋಯ್ತಲ್ಲ. ಇವಾಗ ಏನು ಮಾಡುತ್ತದ ಅಪ್ಪ ಈ ಊರಾಗ್ನವ್ರ ಹತ್ರ ಯಾರ ಹತ್ರನೇ ಇರ್ತದೆ ಈಸ್ಕೊಂಬತ್ತೀನಿ ನಂಬರು. ತತ ಫಸ್ಟ್ ಆ ಕೆಲಸ ಮಾಡಿತತ. ಹೋಗಿ ತತ ಈಸ್ಕೊಂಬ ಹೋಗಿ. ಲೇ ಅಪ್ಪಯ್ಯ ಬಾರಿಲ್ಲೇ, ಬರ ಏನಣ್ಣ? ಈ ಮನೆಗೆ ಇದ್ನಲ್ಲ ನಮ್ಮ ನಾಗನ, ಅವನದು ಫೋನ್ ನಂಬರ್ ಏನೇನು ಅದೇನೋ ನಿನ್ನ ಹತ್ರ? ಇಲ್ಲಣ್ಣೋ ನನ್ನ ಹತ್ರ ಫೋನ್ ನಂಬರ್ ಏನಿಲ್ಲ. ಆ ಹೆಣ್ಣು ಇಲ್ಲಿರೋದೇ ಇಲ್ಲಣ್ಣೋ, ಎತ್ತಂದ್ರೆ ತೊಳ್ಟೋತಾನೆ. ಫೋನ್ ನಂಬರ್ ಏನಿಲ್ಲಣ್ಣೋ. ಯಾಕಣ್ಣ ಏನಣ್ಣ ನಾಗಣ್ಣ ಹುಡ್ಕೊಂಬಂದಿದ್ದೀರಿ? ಏನು ಇಲ್ಲಪ್ಪ, ಆ ಮಗಳು ದೊಡ್ಡ ಮಗಳು ಇದ್ಲಲ್ಲ ರೇಖಾ, ಮದುವೆ ಸೆಟ್ ಆಯ್ತು, ನಾವೇ ಮದುವೆ ಮಾಡ್ತಾ ಇದ್ದೀರಿ, ಇವನ್ ನಂಬ್ಕೊಂಡ್ರ ಮದುವೆ ಮಾಡಲ್ಲ, ಅದಕ್ಕೆ ಕೂಗ್ಬಿಟ್ಟು ಹೋಗೋಣ ಅಂತ ಬಂದ್ರೆ ಎಲ್ಲ ಪತ್ತನೇ ಇಲ್ಲ ಆ ಸಮಯ. ಇವತ್ತು ಈ ಊರಾಗಿದ್ರೆ ಇನ್ನೊಂದು ದಿವಸ ಇನ್ನೊಂದು ಊರಾಗಿತ್ತಾನೆ ಹೋಗೋಣ. ಆ ಹೆಣ್ಣು ಕುಡ್ಕೊಂಡು ನೀವೇ ಮಾಡೋಗ್ರಣ್ಣ, ಪಾಪ ಹೆಣ್ಮಕ್ಳು ಎಲ್ಲೋ ಚೆನ್ನಾಗಿರ್ಲಿ. ನೋಡಪ್ಪ ಅವನದೇನೋ ಫೋನ್ ನಂಬರ್ ಹಂಗೆ ಸಿಗ್ತದೇನೋ ಹಂಗೆ ಹುಡ್ಕೊಡಪ್ಪ, ಯಾರ ಹತ್ರ ಇಸ್ಕೊಂಡಂಕ. ಬಾಣ ಅಲ್ಲಿ ಎಟ್ಟಿ ಅಂಗಡಿ ಹತ್ರ ಇರ್ತಾನೆ, ಅಲ್ಲೇ ಜಾಸ್ತಿ ಇರೋದು. ಆ ಹೆಣ್ಣ ಹತ್ರ ನಾನು ಅದೇನೋ ಈಸ್ಕೊಡ್ತೀನಿ ಬಾಣ ನನ್ನ ಜೊತೆಗ. ನಡಿಯಪ್ಪ ನಡಿ ಇಸ್ಕೊಡಿ ಹಂಗೆ. ವಿನಯ್ ಅವರೇ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಸರ್, ಕೇಳ್ತೀನಿ. ಸಾರ್ ಅಂತೇನು ಬೇಡ, ವಿಜಯಣ್ಣ ಅಂದರೆ ಸಾಕು. ಹೇಳಿ ವಿಜಯಣ್ಣ. ಇವಾಗ ರೇಖಾನ ಏನಾದರೂ ಮಾಡಿ ನಾವು ಕರ್ಕೊಂಬರೋಣ. ಕರ್ಕೊಂಬಂದ ತಕ್ಷಣ ನೀವು ಮದುವೆ ಆಗಬೇಕು. ಯಾಕಂತಂದರೆ ರೇಖಾಗೆ ಸೇಫ್ಟಿ ಇಲ್ಲ ಅಂತಂದ್ಬಿಟ್ಟು ಇವನು ಈ ಆಟ ಆಡ್ತಾ ಇರೋದು. ಮೊನ್ನೆನೇ ಇವನು ಕೊಟ್ಟಿದ್ದೀನಿ ಸರಿಯಾಗಿ, ಮತ್ತೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಬಂದಿದ್ದಾನೆ. ಬಂದಿದ್ದ ತಕ್ಷಣ ಎಲ್ಲಾದರೂ ಮದುವೆ ಮಾಡ್ಕೊಬೇಕು. ರಿಸೆಪ್ಷನ್ ಬೇಕಾದರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ, ತಕ್ಷಣಕ್ಕೆ ಮದುವೆ ಮಾಡ್ಕೊಬೇಕು. ಏನು ಹೇಳ್ತೀರಾ ನೀವು? ಅಣ್ಣ ಆಗ್ಬೋದಣ್ಣ, ನಂದೇನು ಅಭ್ಯಂತರ ಇಲ್ಲ, ಆಗ್ಬೋದು, ಹಂಗೆ ಮಾಡೋಣ. ಇವಾಗ ಈ ಸದ್ಯಕ್ಕೆ ರೇಖಾ ಎಲ್ಲಿದ್ದಾಳೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಣ್ಣ. ಹಾಂ, ರೇಖಾ ಬಂದಿದ್ದ ತಕ್ಷಣ ನಾನು ಮದುವೆ ಆಗಕ್ಕೆ ರೆಡಿ ಆಗಿದ್ದೀನಣ್ಣ. ಎಲ್ಲಿದ್ದಾನೆ ಏನು, ಅವರಪ್ಪ ಎಲ್ಲಿ ಕರ್ಕೊಂಡೋಗಿಟ್ಟಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲಲ್ಲಣ್ಣ. ಆಯಪ್ಪ ಬೇರೆ ಸರಿ ಇಲ್ಲಂತೆ. ಸರಿ ಇಲ್ಲ ಅವನು. ನನ್ನ ಕೈಗೆ ಏನಾದರೂ ಸಿಕ್ಕಬೇಕು. ಮೊನ್ನೆನೇ ಒಂದು ಬಿಟ್ಟಿದ್ದೀನಿ, ತಿರುಗಿ ಇದೇ ಕೆಲಸ ಮಾಡ್ತಾವನಲ್ಲ ಇವನು. ಹಾಂ, ನಿಮ್ಮ ಕಡೆಯಿಂದ ಯಾವುದೂ ತೊಂದರೆ ಇಲ್ವಲ್ಲ ಮದುವೆಗೆ? ಇಲ್ಲಣ್ಣ, ಖಂಡಿತ ತೊಂದರೆನೇ ಇಲ್ಲ. ನಾನು ರೇಖಾನ ಇಷ್ಟಪಟ್ಟಿದ್ದೀನಿ, ರೇಖಾನೇ ಮದುವೆ ಆಗ್ತೀನಿ. ಯಾವುದೇ ತೊಂದರೆ ಬರಲಿ ಏನೇ ಬಂದರೂ ನಾನು ರೇಖಾನ ಮದುವೆ ಆಗೋದಂತೂ ಖಂಡಿತ. ನಾನು ರೇಖಾನ ಮದುವೆ ಆಗೇ ಆಗ್ತೀನಣ್ಣ. ಇದು 100ಕ್ಕೆ 100 ಸತ್ಯ. ಯಾವ ದೇವ್ರ ಮೇಲೆ ಬೇಕಾದರೂ ಆಣೆ ಮಾಡ್ತೀನಿ. ಇವಾಗ ರೇಖಾ ಸಿಕ್ಕಿದ್ರೆ ಸಾಕಾಗ್ಬಿಟ್ಟೈತಣ್ಣ ನನಗೆ. ಸರಿ ಆಯಿತು. ಫೋನ್ ನಂಬರ್ ಏನಾರ ಸಿಕ್ಕಿದ್ರೆ ನಮಗೆ ಒಳ್ಳೆ ಕೆಲಸ ಆಗ್ತೈತೆ. ಫೋನ್ ನಂಬರ್ ಸಿಕ್ಕಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ಲ. ರೇಖಾ ರೇಗಾಗ್ಬಿಟ್ಟೆ. ನಾನು ನಿಮ್ಮ ಅಪ್ಪನಮ್ಮ, ನಿಂಗೇನು ಕೆಟ್ಟದ್ದು ಬಯಸ್ತೀನಿ ನಾನು? ಹಾಂ, ನಿಂಗೇನು ಕೆಟ್ಟದ್ದು ಬಯಸ್ತೀನ? ಬೇರೆಯವನ್ನ ನಂಬುತ್ತೀಯ, ನಾನು ನಂಬಲ್ಲ. ಯಾಕಮ್ಮ ಯಾಕ? ಹಾಂ, ನಾನು ಮಾತು ಕೇಳಮ್ಮ, ನನ್ನ ಮಾತು ಕೇಳು. ನೀನು ಚೆನ್ನಾಗಿರ್ತೀಯಮ್ಮ, ಚೆನ್ನಾಗಿರ್ತೀಯ. ಕೋಟಾಧೀಶ್ವರಮ್ಮ ಅವರು, ನೀನು ಬಂಗಾರದ ತಟ್ಟೆಗೆ ಊಟ ತಿನ್ಬೋದಮ್ಮ, ಕೋಟಾಧೀಶ್ವರವರು. ಅಲ್ಲಪ್ಪ, ನಿಂಗೇನಾದರೂ ತೊಂದರೆ ಕೊಡ್ತಾ ಇದ್ರ ನಾವು? ನಮ್ಮ ಪಾಡಿಗೆ ನಾವೆಲ್ಲ ಜೀವನ ಮಾಡ್ಕೊತಾ ಇದ್ರಲ್ಲ, ಯಾಕಪ್ಪ ಇಂಥ ತೊಂದರೆ ಕೊಡ್ತೀಯಾ? ಹಾಂ, ನಾನು ಏನಪ್ಪ ದ್ರೋಹ ಮಾಡಿದ್ನಿ ನಿಂಕ? ಹಾಂ, ನನ್ನ ಪಾಡಿಗೆ ನಾನು ಇದ್ನಲ್ಲ ಅವ್ರ ಮನೆಗೆ, ಅಲ್ಲಿಂದ ಈಗ ಕರ್ಕೊಂಬಂದಿದ್ದು ಯಾಕಪ್ಪ? ನಮ್ಮ ಅಮ್ಮನಿದ್ದಿದ್ರೆ ನಮ್ಗೆ ಇಷ್ಟೊಂದು ಕಷ್ಟ ಬರುತ್ತಾ? ನಮ್ಮ ಅಮ್ಮನಿದ್ದಿದ್ರೆ ಇವತ್ತು ನಮ್ಗೆ ಇಷ್ಟೊಂದು ಕಷ್ಟ ಬರುತ್ತಾ? ನೀನೊಬ್ಬನ ಸರಿಯಾಗಿತ್ತಿದ್ರೆ ನಾವ್ಯಾಕಪ್ಪ ಹೋಗಿ ಬೇರೆಯವ್ರ ಮನೆಗೆ ಇರಬೇಕಾಗಿತ್ತು? ಅಳ್ಬೇಡಮ್ಮ, ಅಳ್ಬೇಡ ನೀನು, ಅಳ್ಬೇಡ. ಅಳ್ಕೂಡ್ದು. ನೀನು ಲಕ್ಷ್ಮಿನಮ್ಮ, ಲಕ್ಷ್ಮಿ ಮಹಾಲಕ್ಷ್ಮಿ, ನನ್ನ ಪಾಲಿನ ಲಕ್ಷ್ಮಿನಮ್ಮ. ನೀನು ಅಳ್ಬೇಡಮ್ಮ. ನಿಂಗೆ ಮೋಸ ಆಗ ನಾನು ಬಿಡ್ತೀನ? ನಾನು ಬಿಡಲ್ಲಮ್ಮ, ನಾನು ಬಿಡಲ್ಲ. ನಿನ್ನ ರಾಣಿ ಇದ್ದಂಗಿತ್ತೀಯ ನೋಡ್ಕ. ಅವ್ರು ಹೆಂಗೆ ನೋಡ್ಕೊಂತಾರಂದ್ರೆ ನಿನ್ನನ್ನು ಹಂಗೆ ನೋಡ್ಕೊಂತಾರೆ. ಅವ್ರ ಮನೆಗಳೇನು ಅಯ್ಯೋ, ನೀನು ನೋಡಿಬಿಟ್ರೆ ತಲೆ ಸುತ್ತಿ ಬೀದೋಗ್ಬಿಡ್ತೀಯಮ್ಮ, ಬೀದೋಗ್ಬಿಡ್ತೀಯ ಹಂಗೆ. ನನಗೆ ಯಾವ ಆಸ್ತಿ ಐಶ್ವರ್ಯ ಏನು ಬೇಡಪ್ಪ. ಕೂಲಿ ಮಾಡ್ಕೊಂಡು ತಿಂದ್ರು ನೆಮ್ಮದಿ ಆಗಿರ್ಬೇಕಪ್ಪ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಪ್ಪ, ನಾವೆಲ್ಲ ಬದುಕತ್ತೀರಿ. ಹಾಗೆಲ್ಲ ಅನ್ಕೂಡ್ದಮ್ಮ, ಹಾಗೆಲ್ಲ ಅನ್ಕೂಡ್ದು. ಸುಮ್ಮನೆ ಇರಮ್ಮ, ನಾನಿದ್ದೀನಲ್ಲ ನಿಮ್ಮ ಪಾಲ್ಕ, ನಾನಿದ್ದೀನಿ, ಸುಮ್ಮನೆ ಇರಮ್ಮ.